ಯಾವುದು ಅಲೌಡ್ ಯಾವುದು ನಾಟ್ ಅಲೌಡ್ ಅಂತ ನೋಡೋದಾದರೆ ಸ್ನೇಹಿತರೆ, ಕಂಟೆಂಟ್ ಈ ಡೂಪ್ಲಿಕೇಟ್ನಲ್ಲಿ ದೊಡ್ಡ ವಿಡಿಯೋದಲ್ಲಿಂದ ಒಂದೆರಡು ನಿಮಿಷದ ಶಾರ್ಟ್ ಕ್ಲಿಪ್ ತೆಗೆದು ನಿಮ್ಮ ಇನ್ನೊಂದು ಚಾನಲ್ನಲ್ಲಿ ಹಾಕ್ಬೋದು. ನಮಸ್ಕಾರ ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬ್ ಕ್ರಿಯೇಟರ್ ಆಗಿದ್ದೀರಾ. ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲೂ ಬಂದಿರ್ಬೋದು. ನಾವು ಒಂದೇ ವಿಡಿಯೋವನ್ನು 2-3 ಅಥವಾ ಹಲವಾರು ಚಾನಲ್ಗಳಲ್ಲಿ ಹಾಕಿ ಹೆಚ್ಚು ರೆವೆನ್ಯೂ ಮಾಡ್ಬೋದು, ಹೆಚ್ಚು ವ್ಯೂಸ್ ತರ್ಬೋದು, ಪ್ರತಿ ವಿಡಿಯೋದಲ್ಲೂ ಸಬ್ಸ್ಕ್ರೈಬರ್ಸ್ಗಳನ್ನು ಗ್ರೋ ಮಾಡ್ಕೋಬಹುದು ಅನ್ನೋ ಪ್ರಶ್ನೆ ಮೂಡಿರ್ಬೋದು. ಇದರ ಉತ್ತರ ಸ್ನೇಹಿತರೆ ಸಂಪೂರ್ಣವಾಗಿ ಸ್ಪಷ್ಟವಾಗಿ ಹೇಳಬೇಕಾದ್ರೆ ಇಲ್ಲ ಸ್ನೇಹಿತರೆ, ಹೀಗೆ ಮಾಡೋಕ್ಕೆ ಆಗಲ್ಲ, ನೀವು ಹೀಗೆ ಮಾಡಬಾರ್ದು ಮತ್ತು ಮಾಡುವುದು ತಪ್ಪು. ಏಕೆ ಅಂತ ನಾನು ನಿಮಗೆ ಡೀಟೇಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಬನ್ನಿ ಸ್ನೇಹಿತರೆ. ನಾವು ಅಪ್ಲೋಡ್ ಮಾಡಿದ್ದು ಯೂಟ್ಯೂಬ್ಗೆ ಹೇಗೆ ಗೊತ್ತಾಗುತ್ತೆ ಅಂತ ಮೊದಲು ಪ್ರಶ್ನೆ ಬರುತ್ತೆ. ಯೂಟ್ಯೂಬ್ಗೆ ಹೇಗೆ ಗೊತ್ತಾಗುತ್ತದೆ ನಾವು ಒಂದೇ ವಿಡಿಯೋವನ್ನು ಬೇರೆ ಬೇರೆ ಚಾನಲ್ಗಳಲ್ಲಿ ಹಾಕಿದ್ದೇವೆ ಅಂತ ನಾವು ಯೋಚನೆ ಮಾಡ್ತೀವಿ. ಇದಕ್ಕೆ 2 ಪ್ರಮುಖ ವಿಧಾನಗಳಿವೆ ಸ್ನೇಹಿತರೆ. ಮೊದಲನೇದು ಯೂಟ್ಯೂಬ್ ಅಲ್ಗೋರಿಥಮ್ ಸ್ನೇಹಿತರೆ. ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ಯೂಟ್ಯೂಬ್ ಅದರಲ್ಲಿ ಇರುವ ಎಲ್ಲ ಮಾಹಿತಿ ಅಂದರೆ ಮೆಟಾಡೇಟಾನ ಓದುತ್ತೆ, ಕಲೆ ಹಾಕುತ್ತೆ. ವಿಡಿಯೋ ಸೈಜ್, ವಿಡಿಯೋ ಫಾರ್ಮೆಟ್ ಹೇಗಿದೆ, ಆಮೇಲೆ ವಿಡಿಯೋ ಫ್ರೇಮ್ ರೇಟ್ ಏನಿದೆ, ಅದು ಅಲ್ಲದೆ ಆಡಿಯೋ ಫಾರ್ಮ್ ಹೇಗಿದೆ, ವಿಡಿಯೋ ಬಿಟ್ ರೇಟ್ ಏನಿದೆ, ಈ ಎಲ್ಲ ಡೇಟಾ ಆಧಾರದ ಮೇಲೆ ಯೂಟ್ಯೂಬ್ ಪ್ರತಿ ವಿಡಿಯೋಗೆ ಒಂದು ಕಂಟೆಂಟ್ ಐ ಡಿ ಅಂತ ಕ್ರಿಯೇಟ್ ಮಾಡುತ್ತೆ. ಇದೇ ಕಂಟೆಂಟ್ ಐ ಡಿ ಬಳಸಿ ಯೂಟ್ಯೂಬ್ ಮುಂದಿನ ಅಪ್ಲೋಡ್ಗಳಲ್ಲೂ ಹೋಲಿಕೆ ಮಾಡುತ್ತೆ. ಹಾಗಾಗಿ ನೀವು ಅದೇ ವಿಡಿಯೋವನ್ನು ಮತ್ತೆ ಹಾಕಿದರೆ ಯೂಟ್ಯೂಬ್ ಅದನ್ನು ಡೂಪ್ಲಿಕೇಟ್ ಎಂದು ಗುರುತಿಸುತ್ತೆ. ಇನ್ನು ಡೂಪ್ಲಿಕೇಟ್ ಅಪ್ಲೋಡ್ ಮಾಡಿದರೆ ಏನಾಗುತ್ತೆ, ನೀವು ನಿಮ್ಮದೇ ವಿಡಿಯೋವನ್ನು ಇನ್ನೊಂದು ಚಾನಲಲ್ಲಿ ಹಾಕಿದರೂ ಕೂಡ ಕೆಲವೊಮ್ಮೆ ಯೂಟ್ಯೂಬ್ ಸ್ಕ್ರೀನ್ನಲ್ಲಿ ವಾರ್ನಿಂಗ್ ಕೊಡುತ್ತೆ, ಇದು ಡೂಪ್ಲಿಕೇಟ್ ವಿಡಿಯೋ ಅಂತ. ಇನ್ನು ಕೆಲವು ಸಂದರ್ಭಗಳಲ್ಲಿ ಕೆಲವು ಬಾರಿ ಯೂಟ್ಯೂಬ್ ಯಾವುದೇ ಮೆಸೇಜ್ ಕಳಿಸೋದೇ ಇರಬಹುದು, ಸ್ಟ್ರೈಕ್ ಬರೋದಿಲ್ಲ, ಮೇಲ್ ಬರೋದಿಲ್ಲ. ಆದರೂ ಒಬ್ಬ ಕ್ರಿಯೇಟರ್ ಆಗಿ ನೀವು ಇದನ್ನು ತಪ್ಪಿಸಬೇಕು. ಏಕೆಂದರೆ ಯೂಟ್ಯೂಬ್ ಪಾಲಿಸಿಗಳು ದಿನದಿಂದ ದಿನಕ್ಕೆ ಸ್ನೇಹಿತರೆ ಸ್ಟ್ರಿಕ್ಟ್ ಆಗ್ತಿದೆ. ಮುಂದೆ ಬರುವಂಥ ದಿನಗಳಲ್ಲಿ ಅವರು ಇನ್ನೂ ಕಠಿಣ ಕ್ರಮ ತೆಗೆದುಕೊಳ್ಳಬಹುದು. ಈಗಾಗಲೇ ಯೂಟ್ಯೂಬ್ ಹೊಸ ಅಪ್ಡೇಟ್ ತಂದಿದೆ, ನಿಮ್ಗೆ ಗೊತ್ತಿರ್ಬೋದು. ನೀವು 10 ಚಾನಲ್ಗಳನ್ನು ನಡೆಸುತ್ತಿದ್ದೀರಾ ಅಂದರೆ ಒಂದು ಚಾನಲ್ನಲ್ಲಿ ಏನಾದರೂ ತಪ್ಪು ಪತ್ತೆಯಾದರೆ ಇನ್ನುಳಿದ 9 ಚಾನಲ್ಗಳನ್ನು ಡಿಮಾನಿಟೈಸ್ ಮಾಡ್ಬೋದು ಅಥವಾ ಡೈರೆಕ್ಟ್ ಟರ್ಮಿನೇಟ್ ಮಾಡ್ಬೋದು ಸ್ನೇಹಿತರೆ. ಅಷ್ಟೇ ಅಲ್ಲ, ನಿಮ್ಮ ಗೂಗಲ್ ಅಕೌಂಟ್ ID IP ಅಡ್ರೆಸ್ ಲಿಂಕ್ ಆಗಿರೋ ಕಾರಣದಿಂದ ಭವಿಷ್ಯದಲ್ಲಿ ನೀವು ಹೊಸ ಚಾನಲ್ ಕೂಡ ಕ್ರಿಯೇಟ್ ಮಾಡೋಕ್ಕಾಗದೆ ಹೋಗ್ಬೋದು ಸ್ನೇಹಿತರೆ. ಇದು ತುಂಬ ಸ್ಟ್ರಿಕ್ಟ್ ಪಾಲಿಸಿ ಇದೆ. ಇನ್ನು ಇನ್ನೊಬ್ಬರು ವಿಡಿಯೋ ಹಾಕಿದರೆ ಏನಾಗುತ್ತೆ, ನೀವು ಯಾರಾದರೂ ಇನ್ನೊಬ್ಬರ ವಿಡಿಯೋವನ್ನು ಕಾಪಿ ಪೇಸ್ಟ್ ಮಾಡಿ ನಿಮ್ಮ ಚಾನಲ್ನಲ್ಲಿ ಹಾಕಿದರೂ ಕೂಡ ಕಾಪಿ ರೈಟ್ ಸ್ಟ್ರೈಕ್ ಬರಲೇಬೇಕು ಅಂತಿಲ್ಲ. ಆದರೆ ಒರಿಜಿನಲ್ ಕ್ರಿಯೇಟರ್ ಯಾವಾಗ ಬೇಕಾದರೂ ನಿಮ್ಮ ಚಾನಲ್ ಮೇಲೆ ಕಾಪಿ ರೈಟ್ ಕ್ಲೇಮ್ ಹಾಕ್ಬೋದು. ಆಗ ನಿಮ್ಮ ಚಾನಲ್ಗೆ ಸ್ಟ್ರೈಕ್ ಬರುತ್ತದೆ. ರಿಪೀಟ್ ಆದರೆ ಡಿಮಾನಿಟೈಸೇಷನ್ ಕೂಡ ಆಗ್ಬೋದು. ವರ್ಸ್ಟ್ ಕೇಸ್ನಲ್ಲಿ ಸ್ನೇಹಿತರೆ ಚಾನಲ್ ಟರ್ಮಿನೇಟ್ ಕೂಡ ಆಗ್ಬೋದು. ಯಾವುದು ಅಲೌಡ್ ಯಾವುದು ನಾಟ್ ಅಲೌಡ್ ಅಂತ ನೋಡೋದಾದರೆ ಸ್ನೇಹಿತರೆ, ಕಂಟೆಂಟ್ ಈ ಡೂಪ್ಲಿಕೇಟ್ನಲ್ಲಿ ದೊಡ್ಡ ವಿಡಿಯೋದಲ್ಲಿಂದ ಒಂದೆರಡು ನಿಮಿಷದ ಶಾರ್ಟ್ ಕ್ಲಿಪ್ ತೆಗೆದು ನಿಮ್ಮ ಇನ್ನೊಂದು ಚಾನಲ್ನಲ್ಲಿ ಹಾಕ್ಬೋದು. ಅದೇ ವಿಡಿಯೋವನ್ನು ಬೇರೆ ಭಾಷೆಗೆ ಡಬ್ ಮಾಡಿ ಬೇರೆ ಚಾನಲ್ನಲ್ಲಿ ಹಾಕ್ಬೋದು ಸ್ನೇಹಿತರೆ. ಸ್ವಲ್ಪ ಎಡಿಟ್ ಮಾಡಿ ಇಂಟ್ರೋ ಔಟ್ರೋ ಬದಲಿಸಿ ಹೊಸ ಕಾಮೆಂಟ್ರಿ ಸೇರಿಸಿ ಹಾಕ್ಬೋದು. ಇದು ಕೆಲವು ಸಂದರ್ಭದಲ್ಲಿ ಅಲೌಡ್ ಇದೆ. ಇನ್ನು ಯಾವುದು ನಾಟ್ ಅಲೌಡ್ ಅಂದರೆ ಒಂದೇ ವಿಡಿಯೋವನ್ನು ಹಾಗೆ ಕಾಪಿ ಮಾಡಿ ಇದ್ದಂಗೆ ಕಾಪಿ ಮಾಡಿ ಮತ್ತೊಂದು ಚಾನಲ್ನಲ್ಲಿ ಹಾಕುವುದು, ಇದು ತಪ್ಪು. ಇನ್ನೊಬ್ಬರ ವಿಡಿಯೋವನ್ನು ಪರ್ಮಿಷನ್ನಲ್ಲಿದ್ದ ಕಾಪಿ ಮಾಡುವುದು, ಒಂದೇ ರೀತಿಯ ಶಾರ್ಟ್ಸ್ಗಳನ್ನು ಮತ್ತೆ ಹಾಕುವುದು, ಒಂದೇ ರೀತಿಯ ಶಾರ್ಟ್ಸ್ಗಳನ್ನು ಬೇರೆ ಚಾನಲ್ಗಳಲ್ಲಿ ಹಾಕುವುದು, ಇದು ಅಲೌಡ್ ಇಲ್ಲ ಸ್ನೇಹಿತರೆ, ನೆನಪಿರಲಿ. ಇನ್ನು ಏನು ಮಾಡ್ಬೋದು, ಬೆಸ್ಟ್ ಪ್ರಾಕ್ಟೀಸ್ ಇಂಟೆಲಿಜೆಂಟ್ ವೇ ಅಂದರೆ ನೀವು ನಿಜವಾಗಿಯೂ ಅದೇ ಕಂಟೆಂಟ್ ಇನ್ನೊಂದು ಚಾನಲ್ಗೆ ಹಾಕಬೇಕು ಅಂದರೆ ಲ್ಯಾಂಗ್ವೇಜ್ ಚೇಂಜ್ ಮಾಡಿ. ಕನ್ನಡ ಇತ್ತು, ಇಂಗ್ಲೀಷ್ ಹಿಂದಿಗೆ ಡಬ್ ಮಾಡಿ, ವಿಡಿಯೋ ಎಡಿಟ್ ಮಾಡಿ, ಕೆಲವು ಕ್ಲಿಪ್ಸ್ ತೆಗೆದುಹಾಕಿ, ಹೊಸ ಕ್ಲಿಪ್ಸ್ ಸೇರಿಸಿ, ಅದರಲ್ಲಿ ಇಂಟ್ರೋ ಔಟ್ರೋ ಬದಲಿಸಿ ಸ್ನೇಹಿತರೆ. ಸಾಧ್ಯ ಆಗ್ತಿತ್ತು ನಿಮ್ಮ ಫೇಸ್ ಶೋ ಮಾಡಿ, ಹೊಸ ಹುಕ್ ಹಾಕಿ, ಅಲ್ಲಿ ಹೈಲೈಟ್ ವರ್ಷನ್ ಮಾಡಿ. ಒರಿಜಿನಲ್ 10 ನಿಮಿಷದ ವಿಡಿಯೋ ಇದ್ದರೆ 3-4 ನಿಮಿಷದ ಹೈಲೈಟ್ಸ್ ಮಾಡಿ ಹಾಕ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಅಂತಿಮವಾಗಿ ಹೇಳಬೇಕಾದ್ದು, ಒಂದೇ ವಿಡಿಯೋವನ್ನು ಹಾಗೆ ಬೇರೆ ಬೇರೆ ಚಾನಲ್ಗಳಲ್ಲಿ ಹಾಕುವುದು ತಪ್ಪು. ಇದು ಫ್ಯೂಚರ್ನಲ್ಲಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಮತ್ತು ಗ್ರೋತ್ಗೆ ದೊಡ್ಡ ಪ್ರಾಬ್ಲಮ್ ಆಗ್ಬೋದು. ಆದರೆ ಸ್ಮಾರ್ಟಾಗಿ ಎಡಿಟ್ ಮಾಡಿ ಯೂನಿಕ್ ಮಾಡಿ ಹಾಕಿದರೆ ಸೇಫ್ ಸ್ನೇಹಿತರೆ. ಹೀಗಾಗಿ ಸ್ನೇಹಿತರೆ, ಕ್ರಿಯೇಟರ್ಗಳಾಗಿ ನಾವು ಒರಿಜಿನಾಲಿಟಿ ಆ್ಯಂಡ್ ಯೂನಿಕ್ನೆಸ್ ಮಾರ್ಗ ಹಿಡ್ಕೊಂಡು ಸಾಕಿದರೆ ಮಾತ್ರ ಲಾಂಗ್ ಟರ್ಮ್ ಗ್ರೋತ್ ಸಿಗುತ್ತೆ ಸ್ನೇಹಿತರೆ. ಸೊ ನಿಮಗೆ ಈ ಮಾಹಿತಿ ಉಪಯುಕ್ತ ಅಂತ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲದಿದ್ದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿ ಆಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.